ಅವಶ್ಯಕ ಸಮಯದಲ್ಲಿ ತಂಡಕ್ಕೆ ಆಸರಾದಂತ ಆಟಗಾರ ಅಭಿನಯ್ ಪರವಾಗಿ ಅಂಕ ಗಳಿಕೆಯಲ್ಲಿ ಸಾಕಷ್ಟು ಮುನ್ನಡೆ ಇದೆ. ಸಮಯ ವ್ಯರ್ಥ ಮಾಡಿ ಮರಳಿ ತಮ್ಮ ಅಂಕಣಕ್ಕೆ ಹೋಗುವಂತ ಯೋಜನೆಯಲ್ಲಿ ಎಂಪಿ ರಾಯ್ ಹಾಫ್ ಟೈಮ್ ಚೇಂಜ್ ಕೋಟ್ ಮಧ್ಯಾಂತರ ಮುಕ್ತಾಯವಾಗಿದೆ. 9-2 ಎರೆಬುದಿಹಾಳ್ 7 ಅಂಕದ ಮುನ್ನಡೆಯೊಂದಿಗೆ ಮೊದಲ ಆಟವನ್ನು ಮುಗಿಸಿದೆ ಅಗಡಿ ತಂಡ. ದ್ವಿತೀಯಾರ್ಧ ಆರಂಭಗೊಂಡಿದೆ. ದ್ವಿತೀಯಾರ್ಧದ ಮೊದಲನೇ ದಾಳಿಯಲ್ಲಿ ಅಗಡಿ ತಂಡದ ಪ್ರಮುಖ ದಾಳಿಗಾರ ಆರಂಭದ ಹಂತದಲ್ಲಿ ಅಂಕವನ್ನು ಪಡೆದುಕೊಳ್ತಾ ಇದ್ದಾರೆ. ಈ ಬಾರಿ ಅಂಕ ಸಿಗ್ತಾ ಇದೆ. ಇದರೊಂದಿಗೆ ಪಂದ್ಯವನ್ನು ವಾಪಸಾತಿ ಮಾಡುವಂತಹ ಪ್ರಯತ್ನದಲ್ಲಿ ಎರೆಬುದಿಹಾಳ್ 10-3 7 ಅಂಕದ ಮುನ್ನಡೆಯಲ್ಲಿ ಅಗಡಿ. ಗೆದ್ದಂತ ತಂಡ ಸೀದಾ ಫೈನಲ್ ಟಿಕೆಟ್ ಅನ್ನು ಪಡೆಯಲಿದೆ. ಪೂರ್ಣ ಪ್ರಮಾಣದಲ್ಲಿ ಗಳಿಸಿದ ಎರೆಬುದಿಹಾಳ್ ಯಾವುದೇ ಕವಿಲ್ಲದೆ ಮತ್ತೆ ತಮ್ಮ ಅಂಕಣಕ್ಕೆ ಅಂಕ ಗಳಿಕೆಯ ಭರವಸೆಯನ್ನ ಹೊತ್ತು ದಾಳಿಗೆ ಬಂದಂತ ಆಟಗಾರ ಈ ಬಾರಿ ಸಹಿತ ಅಂಕವನ್ನು ಗಳಿಸ್ತಾರ ಕಾದು ನೋಡುವ ನಿರೀಕ್ಷೆಯಲ್ಲಿ ಒಂದು ಉತ್ತಮವಾದಂತ ಪ್ರಯತ್ನ. ಈ ಬಾರಿ ಬೋನಸ್ ಅಂಕದ ಸಂಪಾದನೆ ಆಗ್ತಾ ಇದೆ. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಟು ಎರೆಬುದಿಹಾಳ್. ಇದು ಶ್ರೀ ಪ್ರಹ್ಲಾದ್ ಜೋಶಿ ಪ್ರಸ್ತುತಪಡಿಸುವಂತಹ ಧಾರವಾಡ ಸಂಸ್ಥೆಯ ಕ್ರೀಡಾ ಮಹೋತ್ಸವದ 2ನೇ ಸೆಮಿಫೈನಲ್ ಪಂದ್ಯವನ್ನು ನಾವೀಗ ಕಾಣ್ತಾ ಇದ್ದೇವೆ. ಇವರಿಗೆ ಒಂದು ಪಂದ್ಯಾವಳಿಗೆ ಶ್ರಮಿಸಿರ್ತಕ್ಕಂಥ ಎಲ್ಲ ವ್ಯವಸ್ಥಾಪಕರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆಯೇ ಎಲ್ಲ ನಿರ್ಣಾಯಕರಾಗಿರಲಿ, ಟೆಕ್ನಿಷಿಯನ್ಸ್ ಆಗಿರಲಿ, ಪಂದ್ಯಾವಳಿಗೆ ಶ್ರಮಿಸಿರ್ತಕ್ಕಂಥ ಎಲ್ಲ ಶ್ರಮಜೀವಿಗಳು ಸಹಿತ ಮತ್ತೊಮ್ಮೆ ಈ ಒಂದು ಸಂಸದ ಕ್ರೀಡಾ ಮಹೋತ್ಸವದ ಪರವಾಗಿ ತುಂಬುವುದರಿಂದ ಧನ್ಯವಾದಗಳು. ಹತ್ತು 4 ಪಂದ್ಯ ಸಾಗ್ತಾ ಇದೆ. 6 ಅಂಕದ ಮುನ್ನಡೆಯಲ್ಲಿ ಅಗಡಿ. ಅಂತಿಮ 5 ನಿಮಿಷಗಳ ಆಟ ಮಾತ್ರ ಬಾಕಿ. ಲಾಸ್ಟ್ 5 ಮಿನಿಟ್ಸ್ ಗೇಮ್. ಈ ಬಾರಿ ಒಂದು ಸಂಘಟಿತ ಹಿಡಿತಕ್ಕೆ ಮುಂದಾಗ್ತಾ ಇದೆ ಅಗಡಿ. ಆರಂಭಿಕ ನಿಧಾನಗತಿಯಲ್ಲಿ ಆರಂಭಾದ್ರೂ ಉತ್ತಮವಾದ ಮುನ್ನಡೆ ಕಾಯ್ದುಕೊಂಡಿದೆ ಅಗಡಿ ತಂಡ. 11-4 ಅಂತರ 7. ಕಳೆದ ಪಂದ್ಯಗಳಲ್ಲಿ ಉತ್ತಮವಾದಂತಹ ದಾಳಿಗಳ ಮುಖ್ಯನ ತಂಡಕ್ಕೆ ಗೆಲುವಿನ ರೂವಾರಿ ಆಗಿದ್ರು. ಈ ಬಾರಿ ಸಹಿತ ಗೆಲುವಿನ ರೂವಾರಿ ಆಗ್ತಾರ. ಬೋನಸ್ ಅಂಕದ ಗಳಿಕೆ ಆಗಿದೆ. ಮತ್ತೊಮ್ಮೆ ಅಗಡಿ ತಂಡದ ಪ್ರಮುಖ ದಾಳಿಗಾರ. ಕೊನೆಯ 4 ನಿಮಿಷಗಳು ಮಾತ್ರ. ಲಾಸ್ಟ್ 4 ಮಿನಿಟ್ಸ್. ಹೊಸಪಣ್ಣ ಕುಟ್ಕಟ್ಟಿರೋರು ಮಾಡಿ ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಅಂಗಡಿ
11-5ರಲ್ಲಿ ಪಂದ್ಯ ಸಾಕಾದೆ. 6 ಅಂಕದ ಮುನ್ನಡೆಯಲ್ಲಿ ಅಗಡಿ. ಕೊನೆಯ ಕ್ಷಣದವರೆಗೂ ಕೂಡ ಈ ಒಂದು ಮುನ್ನಡೆಯನ್ನು ಉಳಿಸಿಕೊಂಡು ಪಂದ್ಯವನ್ನು ಗೆಲ್ತಾರ. ಇನ್ನೊಂದು ಗಣೇಶನಲ್ಲಿ ಒಂದು ಪ್ರಶ್ನೆಗೆ ಉತ್ತರ ದೊರೆಯಿದೆ. ಒಪ್ಕೊಳ್ತಾ ಇದ್ದಾರೆ. ಇದರಿಂದ ಪಾಯಿಂಟು ಎಳೆಯಬಹುದು. ನಿಧಾನಗತಿಯಲ್ಲಿ ಪಂದ್ಯವನ್ನ ತಮ್ಮತ್ತ ಸೆಳೆದುಕೊಳ್ಳುವಂತ ಪ್ರಯತ್ನ ಎರೆಬಹುದು ತಮ್ಮ ಆಟಗಾರರಿಂದ. ಒಂದು ಡೈವಿಂಗ್ ಆಂಗಲ್ ಹೋಲ್ಡ್ ಕೊಂಡು ಹೋದ ಬೋನಸ್ಸು ಕೂಡ ಟಚ್ ಪಾಯಿಂಟ್ ಕೂಡ ಸಿಗ್ತಾ ಇದೆ ಅಗ್ರಿ ತಂಡಕ್ಕೆ. ಇಲ್ಲಿ ಕೂಡ ಖಾನೂರು ಮಕ್ಕಳಲ್ಲಿ ಮಿಸ್ಟೇಕ್. ಪಾಯಿಂಟ್ 13-2 ಪಂದ್ಯ ಸಾಗ್ತಾ ಇದೆ. 6 ಅಂಕದ ಮುನ್ನಡೆಯಲ್ಲಿ ಅಗಡಿ. ತಂಡವನ್ನು ಈಗಾಗಲೇ ಸಾಕಷ್ಟು ಮುನ್ನಡೆಯನ್ನು ಸಾಗಿಸ್ತಾರೆ. ತನ್ನ ಸಂಪೂರ್ಣ ಸಮಯವನ್ನು ಭರ್ತ ಮಾಡಿ ಪಂದ್ಯವನ್ನು ನಿಧಾನಗೊಳಿಸುವಂತ ಪ್ರಯತ್ನದಲ್ಲಿ ಎಂಪಿಐ ವೇಗದ ದಾಳಿಯ ಮೂಲಕ ಅಂಕವನ್ನು ಪಡೆಯುವಂತ ನಿರೀಕ್ಷೆ. ಟಚಿನ ಬಾಣ ಸಫಲ ಆಗ್ತಾ ಇದೆ. ದಯವಿಟ್ಟು ತೀರ್ಪುಗಾರ ತೀರ್ಪಿಗೆ ಭದ್ರಾಗಿರ್ಬೇಕು ಎಲ್ಲ ಆಟಗಾರರು ಕೂಡ. ಲಾಸ್ಟ್ ಮಿನಿಟ್ ಕೊನೆಯ 1:20 ಸೆಕೆಂಡ್ಗಳ ಮಾತ್ರ. ಗೆದ್ದಂತ ತಂಡ ಸೀದಾ ಫೈನಲ್ ಹಂತಕ್ಕೆ ತಮ್ಮ ಪ್ರವೇಶವನ್ನು ಪಡೆದಿದ್ದಾರೆ. ಕುಟುಂಬ ತಂಡ ಫೈನಲ್ ಹಂತಕ್ಕಾಗಿ ತಮ್ಮ ಸಿದ್ಧತೆಯನ್ನು ಮುಗಿಸಿಕೊಳ್ಬೇಕು. ಕ್ಯಾಪ್ಟನ್ ರಿಪೋರ್ಟಿಂಗ್ ಮಾಡ್ಕೋಬೇಕು. 13-8ರಲ್ಲಿ ಪಂದ್ಯ